ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ವಿಡಿಯೋದಲ್ಲಿ. ಸೊ ಫಸ್ಟು ಮಿಕ್ಸಿ ಜಾರ್ಗೆ ಏನೇನು ಆ್ಯಡ್ ಮಾಡ್ಕೋಬೇಕಂತ ತೋರಿಸ್ತೀನಿ. 3 ಹಸಿಮೆಣ್ಸಿನ್ಕಾಯಿ, ಸಣ್ಣ ಕಟ್ ಮಾಡ್ಕೊಂಡಿರೋ 3 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ನೆಕ್ಸ್ಟು 1 ಬೆಳ್ಳುಳ್ಳಿ, 3 ಪೀಸಷ್ಟು ಶುಂಠಿ, ಹಸಿ ಶುಂಠಿ, ಈರುಳ್ಳಿ ಮತ್ತು ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಅದು ಮಿಕ್ಸಿ ಆಗಿದೆ, ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ರೆಡಿಯಾಗಿದೆ ಈಗ. ಸೊ ಈಗ ಮಸಾಲೆ ಐಟಮ್ಸ್ ತೋರಿಸ್ತೀನಿ. 1 ಪೀಸು ನಕ್ಷತ್ರದ ಮೊಗ್ಗು, ಒಂದು ಸ್ವಲ್ಪ ಪಲಾವ್ ಎಲೆ, 1 ಪೀಸ್ ಇದು ನಕ್ಷತ್ರದ ಮೊಗ್ಗಿದು. ಸೊ ನಾನು ಯಾಕೆ ಕಡಿಮೆ ಮಸಾಲೆ ಐಟಮ್ ತೊಗೊತೀನಿ ಅಂದರೆ ನನಗೆ ಜಾಸ್ತಿ ಇದು 2 ಚಕ್ಕೆ ಪೀಸು, 2 ಮೆಣಸು, ಸ್ವಲ್ಪ ಏಲಕ್ಕಿ, 3-4 ಕಾಳಷ್ಟು ಏಲಕ್ಕಿ, 1 ಲವಂಗ ತೊಗೊಂಡಿದ್ದೀನಿ. ಮಸಾಲೆ ಐಟಮ್ಸಲ್ಲಿ ನಾನು ಯಾಕೆ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. 1 ಈರುಳ್ಳಿ, ದೊಡ್ಡ ಸೈಜ್ ಗಾತ್ರದ 1 ಈರುಳ್ಳಿ, 5-6 ಬೀನ್ಸು, 2 ಕ್ಯಾರೆಟು, 1 ಟೊಮೊಟೊ. ಮಸಾಲೆ ಐಟಮ್ಸು ತಿನ್ನೋದ್ರಿಂದ ನಮಗೆ ಜೀರ್ಣದ ಪ್ರಾಬ್ಲಮ್ ಆಗುತ್ತೆ ಮತ್ತು ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಮಸಾಲೆ ಪದಾರ್ಥ ತಿನ್ನೋದ್ರಿಂದ. ಸೊ ಅದಕ್ಕೆ ನಾನು ಸ್ಪೈಸಸ್ ಎಲ್ಲ ಕಡಿಮೆ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಹಾಕಬೇಕು ಎಣ್ಣೆ ಕಾದ ನಂತರ. ನಮ್ಮನೇಲಿ ಸ್ಪೈಸಿ ಫುಡ್ ಕಡಿಮೆ ತಿನ್ನೋದ್ರಿಂದ ನಾವು ಕಡಿಮೆ ಸ್ಪೈಸಸ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ ಈಗ. ನೆಕ್ಸ್ಟು ಮಸಾಲೆ ಐಟಮ್ಸ್ ಎಲ್ಲ ಬೌಲಲ್ಲಿ ತೋರಿಸಿದ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು, ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ನಾನು. ಸೊ ಅದು ಮಿಕ್ಸಿ ಮಾಡಲಿಕ್ಕೂ ಕೂಡ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡಿದ್ದೆ, ಮತ್ತು ಇಲ್ಲಿ ಒಗ್ಗರಣೆಗೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿನ. ಅದರಲ್ಲಿ ಮಿಕ್ಸಿ ಮಾಡಿ ಹಾಕಿದರೆ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಅದರಲ್ಲಿ ಸ್ವಲ್ಪ ಆನಿಯನ್ ಆ್ಯಡ್ ಮಾಡ್ತೀನಿ, ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಆನಿಯನ್ ಆ್ಯಡ್ ಮಾಡ್ತೀನಿ. ಟೊಮೆಟೊ ಕೂಡ ಅಷ್ಟೇ, ಅದರಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಪೀಸಸ್, ಇದರಲ್ಲಿ ಒಂದು ಸ್ವಲ್ಪ ಪೀಸಸ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ದೊಡ್ಡ ಟೊಮೆಟೊನ, ಇದು ಕೂಡ ಸೇಮು ಮಿಕ್ಸಿ ಪೇಸ್ಟ್ ಮಾಡ್ಕೊಂಡಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಟೊಮೆಟೊನ. ಬೀನ್ಸ್, ನಾನು 7-8 ಬೀನ್ಸ್ನ ಈ ಥರ ಸ್ಮಾಲ್ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ. ಬೀನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕ್ಯಾರೆಟು, ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ಕಡೆ ನೀಟಾಗಿ.
ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ತರಕಾರಿ ಎಲ್ಲ ಫ್ರೈ ಆಗಬೇಕು ನೀಟಾಗಿ. ಸೊ ನಾನು ನೆಕ್ಸ್ಟು 2 ಸ್ಪೂನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಚೆನ್ನಾಗಿ ಫ್ರೈ ಆಗಿದೆ ಈಗ ವೆಜಿಟೇಬಲ್ಸ್ ಎಲ್ಲ. ಸೊ ಈಗ ಪೇಸ್ಟ್ ಮಾಡಿದ್ವಲ್ಲ ನಾವು, ಪೇಸ್ಟ್ ಮಾಡಿರೋ ಅಂಥದ್ದು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಎಣ್ಣೆಲಿ ಚೆನ್ನಾಗಿ. ವೆಜಿಟೇಬಲ್ಸ್ ಜೊತೆ ಎಲ್ಲ ಮಿಕ್ಸಪ್ ಆಗಬೇಕಿದು ನೀಟಾಗಿ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಸೊ ಅದರಲ್ಲಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕೋದಲ್ಲದೆ ತರಕಾರಿನೂ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈರುಳ್ಳಿ ಟೊಮೆಟೊ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಗ್ರೀನ್ ಆಗುತ್ತೆ ಪಲಾವ್, ಚೆನ್ನಾಗಿರುತ್ತೆ ನೋಡಿ ಕೂಡ ಕಲರು. ನೆಕ್ಸ್ಟ್ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಗುತ್ತೆ. ವೆಜಿಟೇಬಲ್ಸ್ ಜೊತೆನೇ ಪೇಸ್ಟ್ ಎಲ್ಲ ಕೂಡ ಮಿಕ್ಸಪ್ ಆಗಬೇಕು ನೀಟಾಗಿ. ಸೊ ಜೊತೆಗೆ ನಾನು ಸ್ವಲ್ಪ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮಸಾಲ ಪೌಡರ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಮಸಾಲ ಪೌಡರ್ ಇದು. ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದಕ್ಕೂ ಕೂಡ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಕಡಿಮೆನೇ ಆ್ಯಡ್ ಮಾಡಿರ್ತೀನಿ, ಜಾಸ್ತಿ ಮಾಡಿರಲ್ಲ. ಮತ್ತು ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ತಾಯಿದ್ದೀನಿ, ಮೊಸರು. ಒಂದು 4 ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಟೇಸ್ಟ್ ಚೆನ್ನಾಗಾಗುತ್ತೆ. ಜೊತೆಗೆ ರೈಸು ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ.
ಈಗ ನಾನು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಅಕ್ಕಿನ ಬಂದುಬಿಟ್ಟು ಇದರಲ್ಲಿ ಅಕ್ಕಿನ ಎಷ್ಟು ತೊಗೊಂಡಿರ್ತೀನಿ ಅಂದರೆ 3/4 ಕಪ್ಪಷ್ಟು ಅಕ್ಕಿ ತೊಗೊಂಡಿರ್ತೀನಿ. ಸೊ ಅದಕ್ಕೆ ಜಾಸ್ತಿ ವಾಟರ್ ಆ್ಯಡ್ ಮಾಡಬೇಕು. 3/4 ಕಪ್ ಅಕ್ಕಿ ತೊಗೊಂಡ್ರೆ ಒಂದು ಕಪ್ಪು ಜೊತೆಗೆ 1.5 ಕಪ್ 1.5 ಕಪ್ ನೀರನ್ನ ಆ್ಯಡ್ ಮಾಡಬೇಕು ಅದಕ್ಕೆ. ಸೊ ತೊಳೆದಿರೋಂಥ ಅಕ್ಕಿ ಅದಕ್ಕೆ ಹಾಕಿ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬೇಕು, ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ. ಸೊ ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸಿಂಗ್ ಮಾಡಬೇಕು. ಅಕ್ಕಿ ಒಂದು ಕಡೆಗೆ ವೆಜಿಟೇಬಲ್ಸ್ ಒಂದು ಕಡೆಗೆ ಆಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸಿಂಗ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಲ್ಲ ನೀಟಾಗಿ ಅಕ್ಕಿ ಜೊತೆ ಎಲ್ಲ ವೆಜಿಟೇಬಲ್ಸು ಕೂಡ ಮಿಕ್ಸಪ್ ಆಗುತ್ತೆ. ಚೆನ್ನಾಗಿ ಕುದಿಬೇಕಿದು. ಸೊ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅಂದರೆ ಪೂರ್ತಿಯಾಗಿ ಕ್ಲೋಸ್ ಮಾಡಿಲ್ಲ, ನಾನು ಜಸ್ಟ್ ಹಾಫ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಚೆನ್ನಾಗಿ ಕುದಿಬೇಕದು. ಕುದ್ದಿ ಮೇಲೆ ಮಾತ್ರ ಲಿಡ್ ಕ್ಲೋಸ್ ಮಾಡಬೇಕು. ಸೊ ನೀಟಾಗಿ ಈಗ ಕುದೀತಾ ಇರುತ್ತೆ ಒಳಗಡೆ ಎಲ್ಲ ಕಡೆ ಅಕ್ಕಿ ವೆಜಿಟೇಬಲ್ಸ್ ಎಲ್ಲ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಏನು ಕುದಿ ಬಂದಿಲ್ಲ. ಸೊ ಅದಕ್ಕೆ ತೋರಿಸ್ದೆ ನಿಮಗಷ್ಟೇ. ಇವಾಗ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕುದೀತಾ ಇದೆ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸೊ ಒಂದ್ಸರಿ ಮಿಕ್ಸಿಂಗ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ವಿಶಲ್ ಆಗ್ಲಿಕ್ಕೆ ರೆಡಿಯಾಗಿದೆ. ನೋಡಿ ಅಕ್ಕಿ ಎಲ್ಲ ಮೆತ್ತಗೆ ಬಂದಿದೆ, ತರಕಾರಿ ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಅದು ಈ ಥರ ಆದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಬೇಕು. ಅಕ್ಕಿ ಹಾಕಿದ ತಕ್ಷಣ ಕ್ಲೋಸ್ ಮಾಡಿಬಿಟ್ರೆ ಅಕ್ಕಿ ಒಂದು ಕಡೆಗೆ ವೆಜಿಟೇಬಲ್ಸ್ ಒಂದು ಕಡೆಗೆ ಆಗುತ್ತೆ, ಚೆನ್ನಾಗಾಗಲ್ಲ ಆವಾಗ ರೈಸು. ಸೊ ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಮಾಡಬೇಕು. 2 ವಿಷಲ್ ಆದಮೇಲೆ ಟೇಸ್ಟಿಯಾದ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.